ವೀಕ್ಷಕರೇ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಬಂದ್ಬಿಟ್ಟು ನಾನು ಇವಾಗ 7 o'clock ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಏನೂ ಇಲ್ಲ, ಗ್ರೀಷ್ಮಾ ಚಿಕ್ಕ ಮಗಳು. ಗ್ರೀಷ್ಮದ್ ಬಂದ್ಬಿಟ್ಟು ಫೈಲ್ಗೆ ಸ್ಟಿಕ್ಕರ್ ಅಂಟಿಸ್ಕೊಡ್ಬೇಕಂತೆ. ಸೊ ಹಂಗೆ ದೊಡ್ಡ ಮಗಳು ಬಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿ ಉಯ್ಯಾಲೆನ ಹಾಕೊಂಡಿದ್ದಾಳೆ. ಸೊ ಅದನ್ನ ತೋರಿಸ್ಕೊಡ್ತೀನಿ. ಸೊ ಇನ್ನೇನಿಲ್ಲ, ಮಗಳಿಗೆ ಸ್ಟಿಕ್ಕರ್ ಅಂಟಿಸ್ಕೊಟ್ಬಿಟ್ಟು ನೇಮ್ ಎಲ್ಲ ಬರ್ಕೊಟ್ಬಿಡೋದು ಅಷ್ಟೇನೆ. ನಾವು ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡಿಂಗ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ನಾನು ನಮ್ಮ ಮಕ್ಳ ಹತ್ರ ಅವ್ರಿಗೆ ಹೆಂಗೆ ಹೋಮ್ವರ್ಕ್ ಎಲ್ಲ ಮಾಡಿಸೋದು, ಸ್ಕೂಲಿಂದ ಬಂದಿರೋದನ್ನ ನಾನು ಯಾವ ಥರ ಅವ್ರಿಗೆ ಮಾಡಿಕೊಟ್ಟು ಕಲಿಸ್ತೀನಿ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ನಮ್ದು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದಕ್ಕೆ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ತಡೆಯೋಕ್ಕೆ ನನ್ನ ದೊಡ್ಡ ಮಗಳು ಏನೋ ಒಂದು ಗಮ್ಮತ್ತಾಗಿ ಮಾಡಿದಾಳೆ. ಸೊ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಸೊ ನೋಡಿ, ನನ್ನ ದೊಡ್ಡ ಮಗಳು ಇಲ್ಲಿ ಬಂದ್ಬಿಟ್ಟು ಮೊನ್ನೆ ಒಂದ್ಸತಿ ಗಾಳಿ ಮಳೆಗೆ ಬಂದ್ಬಿಟ್ಟು ಮರ ಆ ಕಡೆಯಿಂದ ಬಿದ್ದೋಗಿತ್ತು. ಸೊ ಆ ಮರಕ್ಕೆ ಜೈಂಟ್ ಮಾಡಿ ನೋಡಿ, ಈ ಕಡೆ ಆ ಮರಕ್ಕೆ ಮತ್ತೆ ಈ ಕಡೆ ಬೇವಿನ ಮರ ಒಂದಿದೆ, ಅದಕ್ಕೆ ಒಂದು ಸೀರೆನ ಆ ಕಡೆ ಈ ಕಡೆ ಕಟ್ಟಾಗ್ಬಿಟ್ಟು, ಅದು ಎಷ್ಟು ಗಟ್ಟಿಯಾಗಿ ಕಟ್ಟಿದಾರೋ ಗೊತ್ತಿಲ್ಲ, ಆದ್ರೆ ಅವರು ಅದರಲ್ಲಿ ಇದು ಮಾಡ್ತಾ ಇದ್ದಾರೆ. ಅದು ಅಷ್ಟೊಂದು ಗಟ್ಟಿಯಾಗಿದೆ, ಹೆಂಗ್ ಕಟ್ಟಿದಾರೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೋತಾ ಇದ್ದಾಳು. ಸೊ ಉಯ್ಯಾಲೆ ತರ ಹಾಕೊಂಡಿದ್ದಾಳೆ. ಇನ್ನು ಬಂದ್ಬಿಟ್ರೆ ಇಲ್ಲಿ ನಾನು ಹೇಳಿದ್ನಲ್ಲ ಮಗುದು ಫೈಲಿಂಗ್ ಮಾಡೋದು ಅಂತ. ಇನ್ನ ಇಲ್ಲಿ ಬಂದ್ರೆ ಸ್ಟಿಕ್ಕರ್ಸ್ ತುಂಬಾ ಚಿಕ್ಕದಾಗಿತ್ತು ಅಂತ ನಾನು ಒಂದು ವೈಟ್ ಪೇಪರ್ ಬುಕ್ ಅಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲಿ ಒಂದು ಚಿಕ್ಕ ಪೇಪರ್ ತಗೊಂಡಿದೀನಿ. ಅದನ್ನ ತಗೊಂಡ್ಬಿಟ್ಟು ಸ್ಮಾಲ್ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ಹೆಸರು ಮತ್ತೆ ಯಾವ ಸ್ಟ್ಯಾಂಡರ್ಡ್ ಎಂದು ಆಗ್ತಾ ಇರೋದು ಅಂತೆಲ್ಲ ಬರೆಯೋದಕ್ಕೆ ಅಷ್ಟು ಮಾತ್ರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಸ್ಟಿಕ್ ಮಾಡ್ತಾ ಇದೀನಿ. ನೋಡಿ ಇಲ್ಲಿ ಏನ್ ಹಾಕೋದು ಈ ಫೈಲ್ ಅಲ್ಲಿ? ಹೆಸರು. ಈ ಫೈಲ್ ಅಲ್ಲಿ ಏನೇನ್ ಪೇಪರ್ಸ್ ಹಾಕೋದು? ಡ್ರಾಯಿಂಗ್ ಪೇಪರ್ಸ್. ಎಲ್ಲ ಡ್ರಾಯಿಂಗ್ ಪೇಪರ್ಸ್ ಡ್ರಾಯಿಂಗ್ ಬದಲು ಅದ್ರಲ್ಲಿ ಹಾಕ್ಬೇಕು, ಕಲರ್ ಇಟ್ಬಿಟ್ಟು. ಟೆಸ್ಟ್ ಪೇಪರ್ಸ್ ಇರ್ತಾವಲ್ಲ, ಇದನ್ನ ಡ್ರಾಯಿಂಗ್ ಬರಬೇಕು ನೀಟಾಗಿ. ಡ್ರಾಯಿಂಗ್ ಬರೀ ಮಾತ್ರ ಬರೀಬೇಕು. ಸೊ ಫ್ರೆಂಡ್ಸ್ ನೋಡ್ರಲ್ಲ, ಫೈಲ್ ಸ್ಕೂಲಲ್ಲಿ ಫೈಲ್ ತಗೊಂಡು ಅದಕ್ಕೆ ಮಕ್ಳು ಏನೇನ್ ಮಾಡ್ತಾರೆ ಅದೆಲ್ಲ ಹಾಕಕ್ ಹೇಳಿದ್ದಾರೆ ಫೈಲ್ ಅಲ್ಲಿ. ಅದಕ್ಕೆ ಒಂದು ಸ್ಟಿಕ್ಕರ್ ಅಂಟಿಸ್ಕೊಂಡು ಹೆಸರು ಎಲ್ಲ ಬರ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಸೊ ನಾನು ನಮ್ಮವ್ರಿಗೆ ಹೇಳಿದ್ದೆ ಸ್ಟಿಕ್ಕರ್ಸ್ ತಗೊಂಡ್ ಬರಕ್ಕೆ. ಸೊ ಅದು ಚಿಕ್ಕ ಚಿಕ್ಕ ಸ್ಟಿಕ್ಕರ್ಸ್ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಅದಾದ್ರೂ ಚಿಕ್ಕ ಒಂದು ಹೆಸರು ಮಾತ್ರ ಬರಿಬಹುದು ಅಷ್ಟೇನೆ. ನೇಮ್ ಅಂತ ಬರೆದ್ರೆ ಅದು
ಒಂದ್ ಹೆಸರು ಬರೆಯೋಕೆ ಸಾಕಾಗಷ್ಟೇ, ಅಷ್ಟು ಚಿಕ್ಕದಾಗಿದೆ ಅದು ಸ್ಟಿಕ್ಕರ್ ಬಂದ್ಬಿಟ್ಟು. ಸೊ ಅದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಯಾಕೆ ವಾಪಸ್ ಕಳ್ಸೋದು ಅಂತ ನಾನು ಬಂದ್ಬಿಟ್ಟು ಒಂದ್ ವೈಟ್ ಪೇಪರ್ ಅಲ್ಲಿ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಗಮ್ ಹಾಕ್ಬಿಟ್ಟು ಫೆವಿಕಲ್ ಹಾಕ್ಬಿಟ್ಟು ಅಂಟಿಸ್ಕೊಂಡಿದೀನಿ. ಈಗ ಅದನ್ನ ಡ್ರೈ ಆಗಕ್ಕೆ ಬಿಟ್ಟು ಮತ್ತೆ ಅದ್ರ ಮೇಲೆ ನೇಮ್ಸ್ ಎಲ್ಲ ಬರೆಯೋದು. ಸೊ ಇದು ಅವರು ಟೆಸ್ಟ್ ಎಲ್ಲ ಬರೆಯೋದಕ್ಕೆ ಹಾಕೊಳ್ಳೋದಕ್ಕೆ ಸ್ಕೂಲಲ್ಲಿ ಕೊಟ್ಟಿರೋ ಫೈಲ್ ತಗೊಂಡು ನೇಮ್ಸ್ ಅಂಟಿಸ್ಕೊಂಡ್ ಬರಕ್ ಹೇಳಿರೋದು. ಮಗು ಮಾಡಿದಲ್ಲೇ ನೋಡಿ ತೋರಿಸ್ತೀನಿ. ಫ್ರಂಟ್ ಅಂಡ್ ಬ್ಯಾಕ್ ಬರ್ದಿದ್ದಲೆ, ಆದ್ರೆ ಅದು ಏನು ಕಾಣಿಸ್ತಾ ಇಲ್ಲ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಂದ್ ನಿಮಿಷ ತೋರಿಸ್ತೀನಿ ನೋಡಿ. ಶೀಪ್ ಬರ್ದಿದ್ದಾಳೆ, ಏನು ಕಾಣಿಸ್ತಾ ಇಲ್ಲ. ಸೊ ಅದು ಲೈಟ್ ಆಗಿ ಬರ್ದಿದ್ದಾಳೆ. ಮತ್ತೆ ಹಿಂದೆ ಬಂದ್ಬಿಟ್ಟು ಈ ತರ ಟ್ರೀ ಬರ್ದು ಅದಕ್ಕೆ ಕಲರ್ಸ್ ಹಾಕಿದ್ದಾಳೆ. ಸೊ ಅದೇ ತರಾನು ಎಲ್ಲ ಮಾಡಿದ್ದಾಳೆ ನೋಡಿ. ನಾನು ಲಾಸ್ಟ್ ಅಲ್ಲಿ ಫೋಟೋಸ್ ಹಾಕಿರ್ತೀನಿ ನೋಡಿ. ನಿನ್ನ ಹೆಸರು ಬರೀ. ನನ್ನ ಹೆಸರು ಏನಕ್ಕೆ ಬರೀ ಬೇಡ, ನನ್ನ ಹೆಸರು ಬೇಡ, ನಿನ್ನ ಹೆಸರು ಇರ್ಲಿ. ನನ್ನ ಹೆಸರು ಬರೀ ಓದೋದ್ ನೀನ ನಾನ? ನನ್ನ ಹೆಸರಿಲ್ಲ ಏನಕ್ಕೆ, ನಿನ್ನ ಹೆಸರಿದ್ರೆ ಸಾಕು. ನಿನ್ನ ಹೆಸರು ಅದ್ಯಾವ ಆಕ್ಟಿವಿಟಿ ಫೈಲ್ ಅಂತ ಹಾಕಿದ್ರೆ ಸಾಕು. ಸುಮ್ಮನೆ ಇರ್ರಿ. ಸುಮ್ಮನೆ ಇರ್ರಿ. ಬೇಡಮ್ಮ ಇದು. ಯಾವ ಊರು ಅಂದರೆ ನೇಮು ಯಾವ ಸ್ಟ್ಯಾಂಡರ್ಡ್ ಅಂತ ಮಾತ್ರ ಬರ್ಕೊಟ್ಟಿದೀನಿ, ಏನು ಬರ್ಕೊಟ್ಟಿಲ್ಲ. ಸೊ ಮಿಕ್ಕಿದ್ದೇನಾದ್ರು ಇದ್ರೆ ಯಾವ ಫೈಲು ಏನೇನ್ ಹಾಕ್ತಾರೆ ಅಂತ ಟೀಚರೇ ಬರ್ಕೊಟ್ಬಿಡ್ಲಿ. ಯಾವ ಊರು ಅಂತ ಸೊ ನಾ ಹಂಗೆ ಬಂದ್ಬಿಟ್ರೆ ಇಲ್ಲೂ ಒಂದ್ ಮಲ್ಲಿಗೆ ಹೂವ ಗಿಡ ನೋಡ್ಸ್ತಾ ಇದೀನಿ ನೋಡಿ. ಇದು ಬಂದ್ಬಿಟ್ಟು ನಾನು ಅಮ್ಮ ಅವ್ರ ಊರಿಂದ ತಂದಿದ್ದು. ಅಲ್ಲಿ ಪಕ್ಕದ ಮನೆಯವ್ರ ಹತ್ರ ಹೂವ ಚೆನ್ನಾಗಿತ್ತು, ಅದನ್ನ ಹೂವ ತಗೊಂಡ್ ಬಂದು ಕಟ್ಟಿಟ್ಕೊಂಡೆ. ಸ್ಮೆಲ್ ಸಖತ್ತಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯ್ತು. ಅದು ಅಪ್ಪಗೆ ಹೇಳ್ದೆ, ಅಪ್ಪ ನನ್ಗೆ ಅದೊಂದು ಬಳ್ಳಿ ಬೇಕು ತೆಗೆದ್ಕೊಡು ಅವ್ರು ಕೇಳ್ಬಿಟ್ಟು ಅಂತ ಹೇಳಿದ್ರೆ, ಅಪ್ಪ ಹೋಗಿ ಅವ್ರನ್ನ ಕೇಳ್ಬಿಟ್ಟು ಒಂದು ಚಿಕ್ಕದಾಗಿ ಪಕ್ಕದಲ್ಲಿ ಬಳ್ಳಿ ಬಂದಿರುತ್ತಲ್ವಾ ಮೊಳಕೆ, ಸೊ ಅಂತದ್ದು ತಂದು ಕೊಟ್ರು. ನಾನು ಅದು ಅಂಟ್ಕೊಳ್ಳುತ್ತೋ ಇಲ್ವೋ ಅಂತ ತುಂಬಾ ಅಂದ್ರೆ ತುಂಬಾ ಇದು ಮಾಡ್ಕೊಂಡ್ಬಿಟ್ಟಿದೆ, ಮನ್ಸಿಗೆ ನೋವು ತಂದ್ಕೊಂಡ್ಬಿಟ್ಟಿದೆ. ಅದು ಈ ನಡುವೆದಲ್ಲೇ ಚಿಗುರು ಹೊಡೆದು ಹೂವ ಎಲ್ಲ ಬಿಡ್ತಾ ಇದೆ ನೋಡಿ. ಸೊ ನಿಮ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದೀನಿ. ಹಂಗೆ ಬಂದ್ಬಿಟ್ಟು ಈ ಕಡೆಗೆ ಒಂದು ಬೇರೆ ಕಡೆಯಿಂದ ಒಂದು ಆಂಬೂರ್ ಮಲ್ಲಿಗೆ ಬರುತ್ತಲ್ವಾ, ಸೊ ಅಂತದ್ದು ಬಳ್ಳಿ ತಂದಿದ್ದೆ. ಅದು ಕೂಡ ಬಾಡೋಗಿದೆ, ಏನು ಸ್ವಲ್ಪ ಕೆಳಗಡೆ ಮಾತ್ರ ಗ್ರೀನ್ ಆಗಿದೆ ಅಷ್ಟೇನೆ, ಮೇಲೆ ಎಲ್ಲ ಬಾಡೋಗಿದೆ ನೋಡ್ಬೋದು. ಹಂಗೆ ಬಂದ್ಬಿಟ್ಟು ಅದ್ರಲ್ಲಿ ಮಕ್ಳು ಎಲ್ಲಿಂದನೋ ಒಂದು ಚಿಕ್ಕದಾಗಿ ಚೆಂಡು ಹೂವ ಮಲ್ಲಿಗೆ, ಮ್ಯಾರಿಗೋಲ್ಡ್ ಅಂತಾರಲ್ವಾ ಅಂತದ್ದು ಚಿಕ್ಕ ಮೊಳಕೆ ತಂದಿದ್ರು. ಅದನ್ನ ಇದು ಹೆಂಗ ಬಾಡೋಗ್ತಾ ಇದೆಯಲ್ವಾ ಅಂತ ಅದ್ರಲ್ಲೇ ಸಿಟ್ಟಿದೀನಿ. ಅದು ಕೂಡ ಎಷ್ಟು ದೊಡ್ಡದಾಗಿ ಎಷ್ಟು ಗ್ರೀನ್ ಆಗಿದೆ ಅಂತಂದ್ರೆ
ತುಂಬಾ ಚೆನ್ನಾಗಿ ಖುಷಿ ಆಗ್ತದೆ. ನಾವು ಎಲ್ಲಿಂದ ಆದ್ರೂ ತಂದಿರೋ ಗಿಡಗಳನ್ನ ಇಷ್ಟಪಟ್ಟು ಅದು ಬದುಕಿಲ್ಲ ಅಂತಂದ್ರೆ ಮಾತ್ರ ತುಂಬಾ ನೋವಾಗುತ್ತೆ ಮನಸ್ಸಿಗೆ. ಸೊ ನಾನು ಎಲ್ಲ ಇಟ್ಟಿರೋ ಗಿಡಗಳೆಲ್ಲ ಹಿಂಗೇನೆ ಚೆನ್ನಾಗಿ ಬರ್ತಾ ಇದೆ. ಆದ್ರೆ ಅದು ಆಂಬೂರ್ ಮಲ್ಲಿಗೆ ಮಾತ್ರ ಒಂದು, ಅದಕ್ಕೆ ಸ್ವಲ್ಪ ಆದ್ರೆ ಇಟ್ಟಿದ್ದ ದಿನದಲ್ಲೇ ನೀರ್ ಜಾಸ್ತಿ ಆಗಿತ್ತಿತ್ತು, ಅದು ಬತ್ತಿರ್ಲಿಲ್ಲ. ಸೊ ಅದಕ್ಕೆ ನೀರ್ ಜಾಸ್ತಿ ಆಗ್ಬಿಟ್ಟು ಆತರ ಏನಾದ್ರೂ ಬಾಡೋಯ್ತಾ ಅಂತ ಅರ್ಥ ಆಗ್ತಾ ಇಲ್ಲ. ಸೊ ನೋಡ್ಬೋದು ಈ ಮಲ್ಲಿಗೆ ಗಿಡ ಅಂತ ಸಖತ್ತಾಗಿದೆ ನೋಡಿ. ಸೊ ನೋಡ್ರಲ್ಲ, ಇದು ನಮ್ದು ಈವ್ನಿಂಗ್ ಇದೇ ತರ ನಡೆಯುತ್ತೆ. ಇವತ್ತು ಅವ್ರೇನೋ ಫೈಲ್ಗೆ ಸ್ಟಿಕ್ಕರ್ ಅಂಟಿಸ್ಬೇಕು ಅಂದಿದ್ರು. ಸೊ ಅದಕ್ಕೆ ಸ್ಟಿಕ್ಕರ್ ಮಾತ್ರ ಅನ್ಸ್ಕೊತೆ, ಇನ್ನು ಅವರು ಆಟ ಆಡ್ಕೊಂಡು ಹೋಗ್ಬಿಟ್ರು. ಇನ್ನ ಒಂದ್ 10 ನಿಮಿಷ ಆಟ ಆಡ್ಕೊಂಡು ಮತ್ತೆ ಬಂದು ಹೋಮ್ ವರ್ಕ್ ಎಲ್ಲ ಮಾಡ್ಕೋತಾರೆ. ಸೊ ನಾನು ಅದು ತೋರ್ಸ್ಕೊಡ್ತೀನಿ ನಿಮ್ಗೆ, ಅವ್ರು ಹೋಮ್ ವರ್ಕ್ ಯಾವ ರೀತಿ ಹೆಂಗೆ ಏನೆಲ್ಲ ಮಾಡ್ತಾರೆ, ಏನೇನ್ ಬರೀತಾರೆ ಅಂತ ಎಲ್ಲ ನಿಮ್ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಇವತ್ತಿನ್ಗೆ ಚಿಕ್ಕ ಮಗಳದು ಮಾತ್ರ, ಗ್ರೀಷ್ಮದು ಮಾತ್ರ ಫೈಲಿಂಗ್ದು ವಿಡಿಯೋ, ಹಂಗೆ ಏನೇನ್ ಡ್ರಾಯಿಂಗ್ ಮಾಡಿದಾಳೆ ಅಂತ ತೋರ್ಸ್ಕೊಟ್ಟಿದೀನಿ. ಚಿಕ್ಕ ಮಗಳದು ಡ್ರಾಯಿಂಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ಸೊ ಇನ್ನು ಯಾರಾದ್ರೂ ಫಸ್ಟ್ ಟೈಮ್ಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಖಂಡಿತ ನಿಮ್ ಸಪೋರ್ಟ್ ನಮ್ಗಿರುತ್ತೆ ಅನ್ಕೋತೀನಿ. ಸೊ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಾನು ನಿಮ್ ಮುಂದೆ ಬರ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ತೆ.